ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವು ನೋಡ್ತಿರೋರೆಲ್ಲ ತುಂಬ ಹೆಲ್ದಿಯಾಗಿ ಹ್ಯಾಪಿಯಾಗಿ ಸೂಪರಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟ್ ಅಂದ್ಕೊತೀನಿ, ಬಿಕಾಸ್ ನನ್ನ ಪೀರಿಯಡ್ ಇರೋ ಕಾರಣ ನಾನು ಅಷ್ಟು ಬೇಗ ಎದ್ದೋಳಲ್ಲ. ಬಿಕಾಸ್ ಸಮ್ಟೈಮ್ಸ್ ನಿದ್ದೆ ಎಲ್ಲ ಹೆಚ್ಚು ಕಡಿಮೆ ಆಗಿರುತ್ತೆ, ಒಂದೊಂದ್ಸಲ ನಿದ್ದೆ ಬಂದಿರಲ್ಲ. ಸೊ ಹಾಗಾಗಿ ನಂಗೆ ಯಾವಾಗ ಅನಿಸುತ್ತೋ ಆ ಟೈಮ್ಗೆ ಎದ್ದೋಳೋದು. ಎದ್ದು ನೀಟಾಗಿ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಸ್ವಲ್ಪ ಆಚೆ ಹೋಗಿ ಒಳ್ಳೆ ಗಾಳಿ, ಫ್ರೆಶ್ ಗಾಳಿ ಎಲ್ಲ ತೊಗೊಂಡು ಬಂದು ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ. ಸೊ ಫ್ರೆಶ್ ಅಪ್ ಆಗಿ ಕ್ವಿಕ್ಕಾಗಿ ನಾನು ಕೂಡ ಕೆಲವೊಂದು ಪ್ರಾಕ್ಟೀಸಸ್ ಇರುತ್ತೆ, ಅದನ್ನೆಲ್ಲ ಮಾಡಿ ಮುಗಿಸ್ಕೊತೀನಿ ಗ್ಯಾಪಲ್ಲಿ. ಲೈಕ್ ಒಂದು 9 o'clock ಹಂಗೆ ಸ್ಟಾರ್ಟ್ ಮಾಡಿದ್ರೆ 9:40 ಹಾಗೆ ನಂದು ಪ್ರಾಕ್ಟೀಸಸ್ ಎಲ್ಲ ಮುಗಿಯುತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ಕಾಫಿ ಟೀ ಕುಡಿಯೋದು, ವಾಟ್ ಎವರ್ ಏನಿರುತ್ತೋ ಅದನ್ನ ಸ್ಟಾರ್ಟ್ ಮಾಡೋದು. ಸೊ ಇತ್ತೀಚೆಗೆ ಈ ಥರ ರೂಟೀನ್ ಆಗಿದೆ ನಂದು. ಸೊ ಇನ್ನೂ ಕಾಫಿ ಕುಡಿದಿಲ್ಲ. ಸೊ ಅದಕ್ಕೆ ಮುಂಚೆ ಲಡ್ಡು ತಿನ್ಬೇಡ ಅಂತ ಇವಾಗ ಆರ್ಡ್ರ್ ಮಾಡಿದ್ದೀನಿ. ಮಿಲ್ಕ್ ಖಾಲಿ ಆಗಿದೆ. ಸೊ ನಂದು ಜಸ್ಟ್ ನೋ ಪ್ರಾಕ್ಟೀಸ್ ಎಲ್ಲ ಮುಗೀತು. ಇಟ್ ಟುಕ್ ಮೀ ಅರೌಂಡ್ 45 minutes. ನಾನು ಒಂದು 2 ದಿವಸದ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಂದು ಪೀರಿಯಡ್ಸ್ ಎಲ್ಲ ಇದೆ. ಇವಾಗಲೂ ಪೀರಿಯಡ್ ಇದೆ. ನಾನು ಕಂಫರ್ಟಬಲ್ ಆಗಿದ್ರೆ ಮಾತ್ರ ಮಾಡೋದು, ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ. ಈ ಪ್ರಾಕ್ಟೀಸ್ ಆಗದೆ ಇರೋಂಥ ಟೈಮಲ್ಲಿ ಏನು ಗೊತ್ತಾ, ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೋದು, ಇಡೀ ದಿವಸ ಗ್ರ್ಯಾಟಿಟ್ಯೂಡ್ ಹೇಳೋದು, ನಮ್ಮ ಅಫರ್ಮೇಷನ್ಗಳು ನೆನ್ಪು ಮಾಡ್ಕೊಳ್ಳೋದು, ಈ ಥರದ್ದು ಏನಾದ್ರು ಒಟ್ಟಲ್ಲಿ ಪ್ರಾಕ್ಟೀಸ್ ಬಿಟ್ಟು ಹೋಗ್ಬಾರ್ದು, ಆ ಥರ. ಸೊ ಹೊಸ ಲಿಪ್ ಬಾಮ್ನ ತರಿಸಿದ್ದೀನಿ, ವಿಶ್ಕೇರ್ದು. ತುಂಬ ಚೆನ್ನಾಗಿದೆ. ನಂದು ಲಿಪ್ ಬಾಮ್ ಆಲ್ರೆಡಿ ಖಾಲಿ ಆಗಿದೆ, ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಇದು 237 rupees ಏನೋ ಇದೆ. ರೆಡ್ ಕಲರ್ ಚೆನ್ನಾಗಿದೆ. ನನ್ನ ಫ್ರೆಂಡ್ ಯೂಸ್ ಮಾಡಿದ್ದೆ, ನನಗೆ ಇಷ್ಟ ಆಯಿತು, ಅದಕ್ಕೆ ತರಿಸ್ಕೊಂಡೆ. ಲಿಪ್ ಬಾಮ್ ಹಾಕೊಂಡ್ಬಂದಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಓಕೆ, ನಾನು ಇವಾಗ ಟೀಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ. ಮಾರ್ನಿಂಗ್ ಜಿಂಜರ್ ಟೀ ಮಾಡ್ಕೊಂಡು ಕುಡಿತೀನಿ, ಸಕ್ಕದಾಗಿ ಅನ್ಸುತ್ತೆ. ಇದ್ರ ಜೊತೆ ಬಿಸ್ಕೆಟ್ಸ್ ಏನಾದರೂ ಇದ್ರೆ ಅದನ್ನ ತಿನ್ಕೊತೀನಿ. ಅದು ಕೊತ್ತಂಬರಿ ಬೆಳೆದಿತ್ತಲ್ಲ, ಅದು ಯಾಕೋ ಮತ್ತೆ ಒಣಗೋಗ್ಬಿಡ್ತಾಯ್ತಾ, ಅದಕ್ಕೆ ಇನ್ನೊಂದರಲ್ಲಿ ಚಿಕ್ಕದಾಗಿ ಮಣ್ಣಿತ್ತು, ಅದನ್ನ ಎತ್ತಿ ಮತ್ತೆ ಬೀಜ ಹಾಕಿ ಹಿಂಗೆ ಮಾಡಿಟ್ಟಿದ್ದೀನಿ. ನೋಡಬೇಕು. ಗಿಡ ಬೆಳೆಸೋದು ಈಸಿ ಅಲ್ಲ ಗೈಸ್, ನಾನೇನೋ ಅನ್ಕೊಂಬಿಟ್ಟಿದ್ದೆ. ಸ್ಕಿಲ್ ಇರ್ಬೇಕು ಅದಕ್ಕೆ. ಸೊ ನಾನೀಗ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದೆ. ಏನೋ ಸೊಪ್ಪೆಲ್ಲ 10 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರು, ಅದಕ್ಕೆ ಒಂದು ಕಟ್ಟು ಇದನ್ನು ತೊಗೊಂಬಂದೆ. ಪಾಲಕ್ಕು ಮತ್ತೆ ಇದು ಹೆಸ್ರೇನಪ್ಪ, ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಇದೊಂದು ಕಟ್ಟು ತೊಗೊಂಬಂದೆ. ನೆಕ್ಸ್ಟ್ ಬಂದು ಕಾಫಿ ಪೌಡರ್. ನೆಕ್ಸ್ಟ್ ಬಂದು ಈ ಥರ ಚಿಕ್ಕ ಪುಟ್ಟ ಮಸಾಲಾಸ್ ಎಲ್ಲ 10 rupees ಇದೆಲ್ಲ ನಮ್ಮ ಮನೆ ಹತ್ರ. ಇದೊಂದು ಸೇಮ್, ಇದು ಚಿಲ್ಲಿ ತೊಗೊಂಬಂದೆ. ಧೂಪ ಇವಾಗ ಹಾಕ್ಬೇಕು ಒಂದು. ಆ್ಯಂಡ್ ಗಮ್ ಬೇಕಾಗಿತ್ತು, ಗಮ್ಮನ್ನು ತೊಗೊಂಬಂದೆ. ಅದಾದಮೇಲೆ ನುಗ್ಗೆಕಾಯಿ, ಇವನ್ ಮಶ್ರೂಮ್ ಕೂಡ ತೊಗೊಂಬಂದೆ. ನಾಳೆ ಏನಾದ್ರು ಮಾಡೋಣ ಇದರಲ್ಲಿ ಅಂತ ಹೇಳ್ಬಿಟ್ಟು. ಅರ್ಶಿನ ಖಾಲಿ ಆಗಿತ್ತು, ಬೀನ್ಸ್ ಇರಲಿಲ್ಲ, ತುಪ್ಪ ಎಲ್ಲ ಇಟ್ಬಿಡ್ತೀನಿ. ಆ್ಯಂಡ್ ಕರ್ಡ್, ಬೆಳ್ಳುಳ್ಳಿ, ಚಿಲ್ಲಿ ಹಸಿ ಇದು ಬರುತ್ತಲ್ಲ, ಹಸಿ ಮೆಣಸಿನ್ಕಾಯಿ ಥರದ್ದು ಮರ್ತೋದೆ, ಡ್ರೈ ತೊಗೊಂಬಂದ್ಬಿಟ್ಟೆ.
ಸೊ ಇಷ್ಟಕ್ಕೆ ಸೇರಿ ಐ ಪೇಡ್ ಅರೌಂಡ್ 200 ಸಮಥಿಂಗ್ ಇರ್ಬೋದು, ನೀವು ಜಾಸ್ತಿನೇ ಆಗಿದೆ. ಗೈಸ್, ಆಂಧ್ರ ಸ್ಟೈಲ್ ಪಪ್ಪು ಮಾಡ್ಕೊತಾ ಇದ್ದೀನಿ. ನಾವು ಬೇಸಿಕಲಿ ಬೇಳೆ ಸಾಂಬಾರು ಅಂತ ಹೇಳ್ತೀವಲ್ಲ ಆ ಥರ. ಅದಕ್ಕೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ, ಪಾಲಕ್ ಸೊಪ್ಪು, ಬೇಳೆ, ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅರಿಶಿನ, ಉಪ್ಪು, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಒಂದು 2 ಗ್ಲಾಸ್ ನೀರು ಹಾಕಿ 4-5 ವಿಸಿಲ್ ಹಾಗೆ ಕೂಗಿಸಿ ಸ್ವಲ್ಪ ಒಗ್ಗರಣೆ ಬೇಕಾದ್ರೆ ಹಾಕ್ಕೋಬೋದು. ಇದಾದಮೇಲೆ ತುಂಬ ಈಸಿ, ಬೇಗ ಆಗಿಬಿಡುತ್ತೆ, ವೆರಿ ಹೆಲ್ದಿ ಕೂಡ. ಸೊ ಹಾಗಾಗಿ ಇವತ್ತು ನೆನ್ನೆ ತೊಗೊಂಬಂದಿದ್ದೆ, 10 ರೂಪಾಯಿ ಕಟ್ಟು ಆಯಿತಾ. ಅದಕ್ಕೆ ಇವಾಗ ಇದನ್ನು ಮುಗಿಸ್ಕೊಂಬಿಡೋಣ. ಗೈಸ್, ಮೈ ಊಟ ಈಸ್ ರೆಡಿ. ಇದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ ದಾಲು. ಈ ಕಡೆ ಬಂದು ಒಂದು 2 ಎಗ್ ಹಾಕ್ಕೊಂಡಿದ್ದೀನಿ. ನನಗೂ ಲೈಟಾಗಿ ಹೊಟ್ಟೆ ನೋವ್ತಿದೆ. ಸೆಷನ್ ತೊಗೋಬೇಕಾದ್ರೆ ಪೇನ್ ಸ್ಟಾರ್ಟ್ ಆಗಿಬಿಡ್ತು ಆಯಿತಾ, ಬಟ್ ಅಷ್ಟು ಇಲ್ಲ, ಬಟ್ ಐ ಆಮ್ ಓಕೆ. ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ. ಡೈಲಿ ತುಪ್ಪ ತಿನ್ನಿ. ಬೆಳಗ್ಗೆ ಎದ್ದು ಕೂಡಲೇ 1 ಟೇಬಲ್ ಸ್ಪೂನ್ ತುಪ್ಪ ತಿಂದು ಆಮೇಲೆ ಬಿಸಿನೀರು ಕುಡೀರಿ, ಬೆಚ್ಚಗಿರೋ ನೀರನ್ನ ಕುಡೀರಿ. ಅದು ನಮ್ಮ ಹೆಲ್ತ್ನ ಚೆನ್ನಾಗಿಡೋಕ್ಕೆ, ಮೇ ಬಿ ಸಣ್ಣ ಆಗೋಕ್ಕೂ ಹೆಲ್ಪ್ ಮಾಡಬಹುದೇನೋ, ನಾಟ್ ಎಕ್ಸಾಕ್ಟ್ಲಿ ಶೋರ್, ಬಟ್ ಟ್ರೈ ಮಾಡಿ. ನಾನಂತೂ ಮಾಡ್ತಿದ್ದೀನಿ. ಮತ್ತು ಮೋಷನ್ ಎಲ್ಲ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಬೆನ್ಮೂಳೆಗಳು ಗಟ್ಟಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟ್ರೈ. ಸೊ ಸದ್ಯಕ್ಕೆ ನಮ್ಮ ಲಂಚನ್ನ ಮುಗಿಸಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ನಾನೇನು ಮಾಡಿದೆ, ಪಾತ್ರೆ ತೊಳೆಯೋಕ್ಕೆ ಹೋದೆ ಆಯಿತಾ. ಯೂಶ್ವಲಿ ಒಂದು 15-20 ಮಿನಿಟ್ಸ್ ಒಳಗಡೆ ಪಾತ್ರೆ ಎಲ್ಲ ಮುಗ್ದೋಗುತ್ತೆ. ತೊಳಿತಾ ಇದ್ದೀನಿ, ತೊಳಿಯೋಕ್ಕೆ ಆಗ್ತಿಲ್ಲ, ತುಂಬ ಪೇನ್ ಬರೋಕ್ಕೆ ಸ್ಟಾರ್ಟ್. ಬಿಕಾಸ್ ನಾನು 4th ಡೇ ಅಂದರೆ ಆಲ್ಮೋಸ್ಟ್ ನನ್ನ ಪೀರಿಯಡ್ ಎಲ್ಲ ನಿಂತೋಗೋ ಟೈಮ್ ಅದಾಯ್ತಾ. 4th, 5th ಡೇಯಲ್ಲೆಲ್ಲ ಸಮ್ಟೈಮ್ಸ್ ಅದು ನಮಗೆ ಫ್ಲೋ ಇರೋದ್ರಿಂದಾಗಿ ಪೇನ್ ಬರುತ್ತೆ. ನನಗದು ಯೂಶ್ವಲಿ ಆಗುತ್ತೆ. ಸೊ ಏನಾಯಿತು, ತೊಳಿತಾ ಇದ್ದೀನಿ, ಆಗ್ತಾನೇ ಇಲ್ಲ ತೊಳೆಯೋಕ್ಕೆ. ಒದ್ದಾಡ್ತಿದ್ದೀನಿ ನಿಂತ್ಕೊಂಡೆ. ಆಮೇಲೆ ಸರಿ ಏನು ತೊಳೆಯೋದು ಬೇಡ ಅಂತ ಅರ್ಧಕ್ಕೆ ಹಾಗೆ ಇಟ್ಬಿಟ್ಟು ಬಂದು ಕುತ್ಕೊಂಡೆ ಆಯಿತಾ. ಲಿಟ್ರಲಿ ಒಂದು 2:30ಗೇನೋ ಸ್ಟಾರ್ಟ್ ಆಗಿದ್ದು, ಅದು ನನ್ನ ಪೇನ್ ಸ್ಟಾಪ್ ಆಗಿದೆ 4 o'clockಗೆ, 4:15ಗೇನೋ. ನಂದು 2 ಬ್ರ್ಯಾಂಡ್ ಶೂಟ್ ಬೇರೆ ಮಾಡಬೇಕು, ಕಳಿಸ್ಬೇಕಾಗಿತ್ತು, ಲೈವ್ ಹೋಗಬೇಕಾಗಿತ್ತು. ಈ ಟೆನ್ಷನ್ ಬೇರೆ, ಇದರಲ್ಲಿ ಪೇನ್ ಬೇರೆ ಸ್ಟಾರ್ಟ್ ಆಯಿತು. ಆಮೇಲೆ ಅಂದ್ಕೊಂಡೆ, ಅಯ್ಯೋ ಆದರೆ ಆಗೋದು, ಹೋದರೆ ಹೋಗ್ಬಿಡ್ಲಪ್ಪ, ನನಗಂತೂ ಫಸ್ಟ್ ಇವಾಗ ಸರಿ ಹೋದರೆ ಸಾಕು ಅಂದ್ಬಿಟ್ಟು ಹೋಗಿ ಸ್ವಲ್ಪ ಬೆಡ್ಡಲ್ಲೆಲ್ಲ ಮಲ್ಕೊಂಡು ಒದ್ದಾಡಿ ಫೋನೆಲ್ಲ ಯೂಸ್ ಮಾಡಿ ಏನೊಂದು ಶಾಪಿಂಗ್ ಆ್ಯಪ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಡೈವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಆವಾಗ ಸ್ವಲ್ಪ ಓಕೆ ಆಗೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ, ಅಷ್ಟು ಪೇನ್ ಇತ್ತು. ಸೊ ಗೈಸ್, ನಂದು ಶೂಟ್ ಇತ್ತು ಅಂತ ಹೇಳಿ ನಾನು ಈ ಥರ ರೆಡಿ ಆಗಿದ್ದೀನಿ. ಮುಗೀತು ನಂದು ಶೂಟು ಕ್ವಿಕ್ಕಾಗಿ. ಇವಾಗ ಒಂದು ವೀಡಿಯೋ ಲೈವ್ ತೊಗೊಂಡು ಹೋಗಬೇಕು. ಸೊ ಕ್ವಿಕ್ಕಾಗಿ ಎಡಿಟ್ ಮಾಡಿ ಮತ್ತೆ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ಮತ್ತೆ ಕ್ವಿಕ್ಕಾಗಿ ಮಾಡಬೇಕು. ದಿಸ್ ಇಸ್ ಮೈ ಮೇಕಪ್. ಎಷ್ಟು ಸಿಂಪಲಾಗಿ ಕ್ಯೂಟಾಗಿ ಸಕ್ಕದಾಗಿದೆಯಲ್ಲ. ಸೊ ಈ ಡ್ರೆಸ್ಸಲ್ಲಿ ಬರುತ್ತೆ. ಸೊ ಅವಾಗ ನೋಡಿ ನಿಮ್ಗೆ ಇಷ್ಟ ಆದರೆ ಆ ಪ್ರಾಡಕ್ಟ್ಸ್ ಬೈ ಮಾಡಿ, ಇಷ್ಟ ಆದರೆ ಬೈ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ಆ ಫ್ಲವರ್ಸ್ ನೋಡಿ ಗೈಸ್, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅದೇ ವ್ಯೂ ಆಯ್ತಾ, ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡು ಲಿಟ್ರಲಿ ಗಿವ್ ಗ್ರ್ಯಾಟಿಟ್ಯೂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮನೆ ಹತ್ರ ಇದ್ದಿದೆ, ಬಟ್ ಬೇರೆ ಕಡೆ ನಾನು ತುಂಬ ನೋಡಿದ್ದೀನಿ ಆಯಿತಾ. ಪಿಂಕ್ ಕಲರ್ ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡ್ತಾ ಇದ್ರೆ. ವಾವ್, ಸೋ ಬ್ಯೂಟಿಫುಲ್ ಆಯಿತಾ. ಒಳ್ಳೆ ಫೋಟೋಶೂಟ್ ಮಾಡಿಸ್ಬೋದು. ನೋಡೋಣ. ಆದರೆ ಕಾಫಿ ಮಾಡ್ಕೊತ ಇದ್ದೆ ಆಯಿತಾ. ಕುದಿಯೋಕ್ಕೆ ಜಾಸ್ತಿ ಟೈಮ್ ಬಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಹೈ ಫ್ಲೇಮ್ಗೆ ಇಟ್ಟ ತಕ್ಷಣ ಫುಲ್ ಹಂಗೆ ಹಾಲೆಲ್ಲ ಮೇಲಕ್ಕೆ ಬಂದು ಚೆಲ್ಲೋಯ್ತು ಗೈಸ್. ಬೆಳಗ್ಗೆ ತಾನೇ ಕ್ಲೀನ್ ಮಾಡಿದೆ, ಈಗ ಮತ್ತೆ ಕ್ಲೀನ್ ಮಾಡ್ಬೇಕು. ಡಬಲ್ ಕೆಲಸ ಆಯಿತು ನನಗೆ. ಓ ಮೈ ಗಾಡ್, ಹಾಲೆಲ್ಲ ವೇಸ್ಟ್ ಆಯಿತು. ಸ್ವಲ್ಪ ನೀರು ಹಾಕಿ ಇಟ್ಟೋಗಿದ್ದೆ, ಇಲ್ಲ ಅಂದರೆ ಅಣ್ಣಂದ್ರೆಲ್ಲ ಬಂದು ಮುತ್ಕೊಂಡ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ. ದಟ್ಸ್ ವೈ. ಸೊ ಈ ಬಟ್ಟೆ ನೆನಪಿದೆಯಾ ನಿಮಗೆ? ನಾನು ಇಲ್ಲಿ ತಗೊಂಡಿದ್ದು ರಹೇಜಾ ಆರ್ಕಿಡ್ ಶಾಪಿಂಗ್ ಹೋಗಿದ್ದಲ್ಲ ಅವಾಗ ಕೋರ್ಮಂಗಲದಲ್ಲಿ. ಈ ಥರದ್ದು ಹಾಕಿಟ್ಟಿರ್ತೀನಿ ಆಯ್ತಾ, ಕೆಳಗಡೆ ಗ್ಯಾಸ್ ಕೆಳಗಡೆ.
ಸೊ ಸಾಂಬಾರು ಮಿಕ್ಕಿದೆ, ಅದಕ್ಕೇ ಇವಾಗ ರೈಸ್ನ ಮಾಡ್ಕೊತೀನಿ. ಸುಮ್ಮನೆ ಅದು ವೇಸ್ಟ್ ಆಗಿಬಿಡುತ್ತೆ, ಮತ್ತೆ ಎರಡೆರಡು ಕೆಲಸ ಮಾಡೋಕ್ಕಾಗಲ್ಲ. ಜೊತೆಗೆ ನನಗೆ 8 o'clock ಕ್ಲಾಸ್ ಇದೆ, ಅದಕ್ಕೋಸ್ಕರ ಇವಾಗಲೇ ರೈಸ್ ಎಲ್ಲ ಪ್ರಿಪೇರ್ ಮಾಡಿ ಎತ್ತಿಕ್ಕತ್ತೆ. ಆಮೇಲೆ ಬಂದು ಸಾಂಬಾರನ್ನ ಬಿಸಿ ಮಾಡ್ಕೊಂಡು ತಿನ್ಕೊತೀನಿ. ಸೊ ದಟ್ಸ್ ದ ಪ್ಲ್ಯಾನ್. ಸೊ ನಾನು ರೈಸ್ಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಸೊ ಸ್ವಲ್ಪ ಧೂಪ ಹಾಕ್ಬಿಡ್ತೀನಿ ಮನೆಗೆಲ್ಲ. ನಿಮ್ಗೆ ಗೊತ್ತಾ, ಪೀರಿಯಡಲ್ಲಿ ಮ್ಯಾನಿಫೆಸ್ಟೇಷನ್ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸುಳ್ಳೋ ನಿಜನ ನಂಗೆ ನಿಜ ಆಗುತ್ತಿಲ್ಲ, ಬಟ್ ತುಂಬ ಜನದ ಬಾಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರೋರು ಉಂಟು. ಬಟ್ ನನಗೇನು ಅನಿಸ್ತು ಅಂದರೆ, ಇವತ್ತಾಗಿದ್ದ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬಿಡ್ತೀನಿ. ಅಫ್ಕೋರ್ಸ್ ನೀವು ಅವಾಗಲೇ ಒಂದು ಕ್ಲಿಪ್ ನೋಡಿದ್ರಲ್ಲ, ನಾನು ಮಲ್ಕೊಂಬಿಟ್ಟಿದ್ದು ಬೆಡ್ ಹತ್ರ ಹೋಗಿ, ಬಿಕಾಸ್ ನಂಗೆ ಪಾತ್ರೆ ತೊಳೆಯೋಕ್ಕಾಗ್ತಿರಲಿಲ್ಲ. ಯಾಕಪ್ಪ ಅಂದರೆ ನಂದು ಇವತ್ತು 4th ಡೇ, ಆಲ್ಮೋಸ್ಟ್ ಇನ್ನೇನು ನಿಂತು ಹೋಗೋ ಟೈಮ್ ಪೀರಿಯಡಲ್ಲಿ ಸ್ವಲ್ಪ ಆ ಥರ ಪೇನ್ ಬಂದೇ ಬರುತ್ತೆ. ಇಟ್ಸ್ ವೆರಿ ಕಾಮನ್. ನಮ್ಮ ಮನೇಲಿ ಏನು ಗೈಸ್, ಹಲ್ಲಿ ಬಂದ್ಬಿಟ್ಟಿದೆ. ಸೊ ಅಂಥ ಟೈಮಲ್ಲಿ ನಾನು ಏನು ಪ್ರೇ ಮಾಡಿಕೊಂಡೆ ಅಂದರೆ, ನನಗೆ 3 ವಿಡಿಯೋ ಪೆಂಡಿಂಗ್ ಇತ್ತು ಬ್ರ್ಯಾಂಡ್ ಕಡೆಯಿಂದ. ಅಂದರೆ ಎಲ್ಲ ಮಾಡಿ ಕಳಿಸಿದೆ, ಅಪ್ರೂವಲ್ ಇನ್ನೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ದೆ. ಲೈಕ್ ದೇವರೇ, ಇವತ್ತು ಅಪ್ರೂವಲ್ ಆಗಿಬಿಡಲಿ. ಆ 3 ವಿಡಿಯೋ ಅಪ್ರೂವಲ್ ಆಗಿದ್ದಕ್ಕೆ ಥ್ಯಾಂಕ್ ಯು ಅಂತ ರಿಪೀಟೆಡ್ಲಿ ಒಂದು ಸ್ವಲ್ಪ ಅದು ಹೇಳ್ಕೊಂಡೆ. ಬಿಕಾಸ್ ಪೇನು ಇತ್ತು ಮಧ್ಯದಲ್ಲಿ. ಅದಾದ ಲೈಕ್ ಏನಾದ್ರು ಒಂದು ಚಾಂಟ್ ಮಾಡೋಣ, ಅದರಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ತೀನಿ, ಆ ಥರ ಐ ಡಿಡ್ ಇಟ್. ಆ್ಯಂಡ್ ಇವತ್ತು 2 ವಿಡಿಯೋ ಅಪ್ರೂವಲ್ ಆಯಿತು. ನೆನ್ನೆನೇ ಒಂದಾಗಿತ್ತು, ಇವತ್ತು 2 ವಿಡಿಯೋ ಅಪ್ರೂವಲ್ ಆಯಿತು. ಸೊ ಟೋಟಲ್ 3. ಇವತ್ತೊಂದು ಶೂಟ್ ಮಾಡಿದೆ, ನಾಳೆ ಒಂದು ಶೂಟ್ ಮಾಡಿ ಅವೆರಡು ಅಪ್ರೂವಲ್ ಮಾಡಿದ್ರೆ ಡನ್ ಫಾರ್ ದ ವೀಕ್. ಸೊ ಐ ಥಿಂಕ್ ವರ್ಕ್ ಆಗುತ್ತೆ ಅನಿಸುತ್ತೆ. ಮೇ ಬಿ ಒಂದ್ಸಲ ನೀವು ಟ್ರೈ ಮಾಡಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ. ಪೇನಲ್ಲೇ ಕೇಳ್ಕೋಬೇಕು. ಬಿಕಾಸ್ ಯಾಕಪ್ಪ ಅಂದರೆ ಈ ಟೈಮಲ್ಲಿ ನಮ್ಮನ್ನ ತುಂಬ ಸ್ಪೆಷಲ್ಲಾಗಿ ದೇವ್ರು ಸೃಷ್ಟಿ ಮಾಡಿರೋವಂಥದ್ದು. ಸೊ ಹೆಣ್ಮಕ್ಳಿಗೆ ಪೀರಿಯಡ್ ಎಲ್ಲ ಕೊಟ್ಟಿರೋವಂಥದ್ದು. ಜೊತೆಗೆ ಈ ಟೈಮಲ್ಲಿ ನಾವು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ನಾರ್ಮಲಾಗಿ ಹುಡುಗಿರು ಹೆಣ್ಮಕ್ಳು ತುಂಬ ಪವರ್ಫುಲ್. ದಿಸ್ ಟೈಮ್ ಈಸ್ ವೆರಿ ಸ್ಪೆಷಲ್ ಡೇಸ್ ನಮಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜಸ್ಟ್ ಗಿವ್ ಅ ಟ್ರೈ. ಅಫ್ಕೋರ್ಸ್ ವಿ ಆರ್ ಸ್ಟ್ರಾಂಗ್, ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸೊ ದಿಸ್ ಇಸ್ ಮೈ ಒನ್ ಸ್ಮಾಲ್ ಸಜೆಷನ್, ಟೆಸ್ಟ್ ಮಾಡಿ, ಓಕೆನಾ? ಸೊ ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದಾಯಿತು. ಸೊ ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡೋಣ. ಲಿಪ್ ಬಾಮ್, ನನಗೆ ಇದು ನಿಜ ತುಂಬ ಇಷ್ಟ ಆಯಿತು ಗೈಸ್. ಇಷ್ಟ. ನೆಕ್ಸ್ಟು ಬಾಡಿ ಲೋಷನ್. That's it guys, my skincare is done. ಸೊ ಇದೇ ನನ್ನ ನೈಟ್ ಸೂಟ್. ಮೊನ್ನೆ ತೊಗೊಂಬಂದೆ ಅಂತ ಹೇಳಿದ್ನಲ್ಲ, ಹಿಂಗೆ ಕಾಣಿಸ್ತದೆ. ತುಂಬ ಕಂಫರ್ಟಬಲ್ ಆಗಿದೆ, ಸಕ್ಕದಾಗಿದೆ ಗೈಸ್, ಲವ್ ಇಟ್. ಹೋಗೊಂದ್ಸಲ ನೋಡ್ಕೊಂಬನ್ನಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಈ ವಿಡಿಯೋ ನೆನ್ನೆ ಶೂಟ್ ಮಾಡಿದ್ದು. ಸೊ ಇವತ್ತು ಬಂದು April 1. ಹ್ಯಾಪಿ April 1 ಮಂತ್ ನಿಮ್ಮೆಲ್ರಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇವತ್ತು ಮಂತ್ಲಿ ಡಿಕ್ಲರೇಷನ್ ಬುಕ್ ಬರೆಯೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ನನ್ನ ಚಾನಲಲ್ಲಿದೆ, ಮಂತ್ಲಿ ಮ್ಯಾಜಿಕ್ ಬುಕ್ ಅಥವಾ ಮಂತ್ಲಿ ಡಿಕ್ಲರೇಷನ್ ಬುಕ್. ನಾನು ಕೂಡ ಅದನ್ನೇ ಬರೀತಿದ್ದೆ. ಏನೆಲ್ಲ ಆಗಿದೆ ಅಂತ ಟಿಕ್ ಮಾಡಿಕೊಂಡು ಆಗದೆ ಇರೋದನ್ನ ಇಂಟು ಮಾಡಿಕೊಂಡೆ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್, ಟೇಕ್ ಕೇರ್.